ಈಗ ನಾವು ಅಲಕ್ನಂದ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಕ್ರೂಸಿಂದ ಈ ಘಾಟಿಂದ ಆ ಘಾಟಿಗೆ ಹೋಗಬೇಕು. ಈ ಕ್ರೂಸ್ಗೆ ಹೋಗೋಕ್ಕೆ ಆ ಕ್ರೂಸ್ಗೆ ಹೋಗೋಕ್ಕೆ ನಾವು ಇದೊಂದು ಸಣ್ಣ ಬೋಟಲ್ಲಿ ಇವಾಗ ಯಾವ ಸಣ್ಣ ಬೋಟ್? ಇದೊಂದು ಸಣ್ಣ ಬೋಟಲ್ಲಿ ದೊಡ್ಡ ಬಟ್ಟೆ ಕೊಟ್ಟವನೆ. ಕಾಲಭೈರವನಲ್ಲಿ ನಾಮ ಹಾಕಿದ್ ನೋಡಿದ್ರಾ? ಎಸ್, ನಾಮ ಹಾಕ್ದಾಗೆ ಅಂತ್ಕೋಬೇಕಿತ್ತು. ಹಾಂ, ಇಲ್ಲಿ ನೋಡಿ, ಈಗ ನಾವು ಸೇಫ್ಟಿಗೆ ಈ ಜಾಕೆಟ್ನ ಹಾಕೋಬೇಕು. ಸೊ ಈಗ ನಾವು ಹೋಗ್ತಾ ಇರೋದು ಅಲಕ್ನಂದ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇದು ನೋಡಿ, ಎಲ್ಲ ಕಾಶಿಯ ಇದು ಘಾಟ್ ಅಂತಾರೆ ಇದಕ್ಕೆಲ್ಲ. ನನಗೆ ಈ ಯಾವ ಘಾಟಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ. ನಾನೀಗ ಹೋಗ್ತಾ ಇರೋದು ಅಲಕ್ನಂದ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಅದಿರೋದು ರವಿದಾಸ್ ಘಾಟಲ್ಲಿ. ರವಿದಾಸ್ ಘಾಟಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು 25ರಿಂದ 30 ನಿಮಿಷ ತಗೊಳುತ್ತೆ. ನಾವು ಕಾಲಭೈರವ ಮಂದಿರ ಹೋಗಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಇನ್ನೊಂದು ಬೋಟ್ ಮಾಡಿಕೊಂಡು, ಪ್ರೈವೇಟ್ ಬೋಟ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಇದೊಂದು 25ರಿಂದ 30 ನಿಮಿಷ ತಗೊಳುತ್ತೆ. ಅಲ್ಲಿಂದ ನಮಗೆ ಅವನು ಎಲ್ಲ ಘಾಟ್ಗಳನ್ನು, ಅಲಕ್ನಂದ ಬೋಟಲ್ಲಿ ನಮ್ಗೆ ಎಲ್ಲ ಘಾಟ್ಗಳನ್ನು ತೋರಿಸ್ತಾನೆ. ಎಲ್ಲ ಘಾಟ್ಗಳಲ್ಲಿ ತೋರಿಸಿ ಆಮೇಲೆ ಒಂದು ಗಂಗಾ ಆರತಿ ಇರುತ್ತೆ, ಗಂಗಾ ಆರತಿನ ತೋರಿಸ್ತಾನೆ. ನಮ್ಮ 3 ಜನ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಟೂರ್ ಪ್ಲ್ಯಾನರ್ ಶಶಿಧರ್ ಶ್ರೀಕಾಂತ್ ಅವರು ನಮಗೆಲ್ಲ ಅಲಕ್ನಂದ ಬೋಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದರದ್ದು ಆಸೆ ಹುಟ್ಟಿದ್ದಾರೆ. ಈಗ ಅದಕ್ಕೆ ಈಗ ತುದಿಗಾಲಲ್ಲಿ ನಿಂತಿದೆ. ಇದು ಹೆಂಗೆ ಅಂದರೆ 12 ಗಂಟೆ ಕಾಲದಿಂದ ನೀನು ಉಚ್ಚ ಇದ್ದಾಗ ಹೆಂಗೆ ಟಿಪ್ಪಲ್ಲಿ ಬಂದು ಪ್ರಾಣ ಹೋಗ್ತಾ ಇರುತ್ತೋ ಅಲ್ಲಿ ಹೋಗಿ ಸೇರೋ ತನಕ ನಮ್ಗೆ ಹಂಗೆ ಪ್ರಾಣ ಹೋಗ್ತಾ ಇರ್ತೀವಿ. ಇನ್ನೂ ನಿನ್ನ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಈಗ ನಾವು ಬೆಂಗಳೂರಲ್ಲಿ ತಿಂದಿದ್ದಷ್ಟೇ, ಲಾಂಜಲ್ಲಿ ತಿಂದಿರೋದು ಬಿಟ್ಟು ಮತ್ತೆಲ್ಲೂ ಏನೂ ತಿಂದಿಲ್ಲ. ಸ್ವಲ್ಪ ನೀರು ಕುಡಿದಿದ್ದೀವಿ ಅಷ್ಟೇ. ಅದನ್ನು ಕುಡಿದಿಲ್ಲ. ನಿಜವಾದ ಕಾಶಿ ಯಾತ್ರೆ ನಾವು ಮಾಡ್ತಾ ಇದ್ದೀವಿ ಖಾಲಿ ಹೊಟ್ಟೆಯಲ್ಲಿ. ನಮ್ಮ ಅಲಕ್ನಂದ ಕ್ರೂಸಿಗೆ ತೋಳ್ಕೊಂಬಂದ್ವಿ ನೋಡಿ. ಇದೇ ಅಲಕ್ನಂದ ಕ್ರೂಸ್. ಎಸ್, ಕಾಫಿ ಎಲ್ಲ ಹಸ್ತಿದ್ದೀವಿ, ತುಂಬ ಚೆನ್ನಾಗಿದೆ. This cruise tour starts from Sant Ravidas Ghat, where River Assi meets River Ganga, and we'll be going up to Raj Ghat, where River Varna meets River. ಹಸುವಾಗಿ ಹೆಂಗೆ ತಿಂತಿದ್ದಾರೆ ಅಂತಂದರೆ we'll be covering all the ghats of Kashi. ನಾನು ಸ್ವಲ್ಪ क्रूज की यात्रा संत रविदास घाट से आरंभ होती है, जहां अस्सी एवं गंगा नदी का संगम होता है. ಅಲಕ್ನಂದ, ನಾವೀಗ ಅಲಕ್ನಂದ ಕ್ರೂಸ್ ಒಳಗಡೆ ಬಂದಿದ್ದೀವಿ. ಹೆಂಗೋ ಕಷ್ಟಪಟ್ಕೊಂಡು ಓಡ್ಕೊಂಬಂದ್ವಿ. ನಾವು ಈಗ ಒಳಗಡೆ ಬಂದಿದ್ದೀವಿ.
ಇಲ್ಲಿ ಹಿಂಗೆ ಡ್ರೈವ್ ಮಾಡ್ತಾರೆ. ನೋಡಿ, ಇದು ಗಂಗೆ. ಗಂಗೆ ಈ ಕಡೆಯಿಂದ ಹರಿತಾಳೆ, ಈ ಕಡೆಯಿಂದ ಈ ಕಡೆ ಫ್ಲೋ ಆಗ್ತಾಳೆ. ನೋಡಿ, ಈಗ ನಾವು ಆಲ್ಮೋಸ್ಟ್ ಟರ್ನ್ ತಗೊಳ್ಳೋ ಪ್ಲೇಸಿಗೆ ಬಂದ್ವಿ. ಇದು ನಮೋ ಘಾಟ್ ಅಂತ, ಇದು ಫಸ್ಟ್ ಘಾಟ್ ಅಂತೆ. ಇಲ್ಲಿಂದ ಘಾಟ್ಸ್ಗಳು ಶುರು ಆಗುತ್ತೆ. ಹಿಂಗೆ ನಾವೀಗ ವಾಪಸ್ ಟರ್ನ್ ಆಗಿ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಮತ್ತು ನಿಮ್ಗೆ ಆ ಬ್ರಿಡ್ಜ್ಗಳು ಕಾಣಿಸ್ಬೋದು. ಇದು ಬ್ರಿಡ್ಜು, ಗಂಗೆಗೆ ಕಟ್ಟಿರುವಂಥ ಬ್ರಿಡ್ಜ್. ನಮ್ಮ ಲಕ್ಷ್ಮೀಕಾಂತ್ ಅವರು ಫುಲ್ಲು ಝೂಮಲ್ಲಿದ್ದಾರೆ. ಸಂಡೇ ಬರಬೇಕಂತೆ. ಸಂಡೇ ಬಂದು ಬೆಳಗ್ಗೆ ಒಂದ್ಸತಿ ಬೆಳಗ್ಗೆ 5:15 ಗಂಗಾ ಆರತಿ ನೋಡ್ತೀವಿ. ಸಂಜೆ ಮತ್ತೆ ಗಂಗಾ ಆರತಿ ಇರುತ್ತೆ. ಗಂಗೆಯ ಆರತಿಗಳನ್ನು ನೋಡಿ 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 ಪುಣ್ಯವಂತರಾಗುತ್ತೇವೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಾವೊಂದು ಗಂಗಾರತಿನ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ರವಿದಾಸ್ ಘಾಟ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ಕ್ರೂಸ್ ಎಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕ್ರೂಸ್ ರೈಡ್ ಆಲ್ಮೋಸ್ಟ್ ಮುಗೀತಾ ಬಂತು. ಈಗ ನಾವು ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಬಿಗ್ ಬಾಸ್ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್.